ರಂಗೋಲಿಲಿ ಇತ್ತಲ್ಲ ಪಾತ್ರನ ಮೀರಿಸುವಂತ ಪಾತ್ರ ಸಿಗ್ಲಿಲ್ಲ. ಶಂಕರ್ ನಾಗಣ್ಣನ್ ಪಾತ್ರ ಮಾಡಿದೀರ ನೀವು, ಗ್ರೇಟ್ ಅಂದ್ರು. ಆ ದೊಡ್ಡ ವ್ಯಕ್ತಿಯಲ್ಲಿ ನಾನೆಲ್ಲಿ, ಅಫ್ಕೋರ್ಸ್ ಆಟೋ ಡ್ರೈವರ್ಗಳಿಗೆ ಹೆಸರು ತಂದು ಕೊಟ್ಟಂತ ಚಿತ್ರ ಆಟೋ ರಾಜ. ನಾವು ಆಟೋ ಡ್ರೈವರ್ ಪಾತ್ರನೇ ಗುರುತಿಸಿದ್ರಲ್ಲ. ಥ್ಯಾಂಕ್ಸ್. ಸಸ್ಪೆನ್ಸ್, ಮರ್ಡರ್ ಮಿಸ್ಟ್ರಿ, ಆಕ್ಷನ್, ಕಾಮಿಡಿ, ಈ ತರ ತುಂಬಾ ಕಥೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ನನ್ನ ನಿರ್ದೇಶನದಲ್ಲಿ ಒಳ್ಳೆ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ತುಂಬಾ ಆಸೆ ಇದೆ. ನಾ ಸಿನಿಮಾ ಮಾಡಿದೀನಿ ನೋಡಬಾರೋ ಅಂತ ಹೇಳಿದ್ರೆ ಹೋಗಲು. ಡಿಜಿಟಲ್ ಪ್ರಪಂಚ ನಿಮಗೆ ತೆಗೆದ್ರೆ 24 ಗಂಟೆ ಅದರಲ್ಲೇ ಮುಳುಗಿರ್ತಾರೆ. ಅವ್ರನ್ನ ರಂಗಭೂಮಿಗೆ ಮತ್ತೆ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ಕಷ್ಟ. ಹೆಸರಿಗೆ ಕಲಾವಿದರು ಜನಗಳನ್ನ ರಂಜಿಸ್ತೀವಿ, ಲೋನು ಏನು ಕೇಳಬೇಡಿ, ಯಾಕಂದ್ರೆ ನಮ್ದು ಅನ್ಸೆಕ್ಯೂರ್ಡ್ ಲೈಫ್ ಬೇಡ. ಓಕೆ ಸರ್, ಇನ್ನ ಸೀರಿಯಲ್ ಅಲ್ಲಿ ನಿಮ್ದೇ ಹವಾ ಆಗಿತ್ತು, ಎಲ್ಲಿ ಹೋದ್ರು ಆಟೋ ರಾಜೇಶ್ ಅಂತ. ಆಟೋ ರಾಜೇಶ್ ನನ್ನ 46ನೇ ಸೀರಿಯಲ್ ಮೇಡಮ್. ಓಕೆ, ಹಾ ಹಾ. ರೀಸೆಂಟ್ ಆಗಿ ನಾನು ಅಭಿನಯಿಸಿದ್ದು ಮುದ್ದು ಮಣಿಗಳು ಅಂತ. ಅದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸಂಜೆ 7:00 ಬರ್ತಾ ಇತ್ತು. ಅದು ನನ್ನ 60ನೇ ಸೀರಿಯಲ್. ಓಕೆ, 46ನೇ ಸೀರಿಯಲ್ ರಂಗೋಲಿ, 60ನೇ ಸೀರಿಯಲ್ ಮುದ್ದು ಮಣಿಗಳು, ಮಧ್ಯೆ 14 ಸೀರಿಯಲ್ ಮಾಡಿದ್ದೀನಿ. ಅದರಲ್ಲಿ ರಂಗೋಲಿಲಿ ಇತ್ತಲ್ಲ ಪಾತ್ರನ ಮೀರಿಸುವಂತ ಪಾತ್ರ ಸಿಗ್ಲಿಲ್ಲ. ಪಾತ್ರ ಒಳ್ಳೆ ಪಾತ್ರ, ಅದ್ಭುತವಾದಂತ ಪಾತ್ರ ರಂಗೋಲಿ. ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿದೆಯಲ್ಲ ಸರ್. ವಟಾರದಲ್ಲಿ ನಾನು ಹೆಸರು ಮಾಡಿದ್ದೆ, ಅದನ್ನ ರಂಗೋಲಿ ಮೀರಿಸಿ ಚಿಂದಿ. ಇವತ್ತಿಗೂ ಅಷ್ಟೇ ನಮ್ಮ ಸ್ನೇಹಿತರು ಹೇಳಿದಾಗ ಹಿಂಗೆ ಗೊತ್ತಲ್ವಾ ನಿಂಗೆ ಶ್ರೀಹರಿ ಸರ್, ನಾನು ಯಾರು ರಂಗೋಲಿ, ಆಗ ಅದೇ ಆಟೋ ರಾಜ, ಓ ಗೊತ್ತಾಯ್ತು ಆಟೋ ರಾಜೇಶ್ ಸರ್, ಹೋ ಗೊತ್ತಾಯ್ತು. ಅದು ಈಗಲೂ ಕೂಡ ಅದೇ ಹೆಸರೇ ಬಾಯಿಗೆ ಬರದೆ ಹೊರತು ಶ್ರೀಹರಿ ಸರ್ ಅನ್ನೋದು ಬರಲ್ಲ. ಹೌದು. ಜೊತೆಗೆ ಇನ್ನೊಂದು ಸುಮಾರು ನಾನು ರಂಗೋಲಿ ಸೀರಿಯಲ್ ಜೊತೆಗೆ ಮಾಮೂಲಿ ನನ್ನ ಹಾಸ್ಯ ಕಾರ್ಯಕ್ರಮ, ನಾಟಕ ಎಲ್ಲ ಮಾಡ್ತಿದ್ದಲ್ಲ ಮೇಡಮ್. ಆಟೋ ಚಾಲಕರ ಸಂಘದವರು ಒಂದು ಕಾರ್ಯಕ್ರಮ ಮಾಡಿಸಿದ್ರು ಕನ್ನಡ ರಾಜ್ಯೋತ್ಸವಕ್ಕೆ. ಅವಾಗ ಅಣ್ಣ ಶಂಕರ್ ನಾಗಣ್ಣನ್ ಪಾತ್ರ ಮಾಡಿದೀರ ನೀವು, ಗ್ರೇಟ್ ಅಂದ್ರು. ಅಪ್ಪ ಆ ದೊಡ್ಡ ವ್ಯಕ್ತಿಯಲ್ಲಿ ನಾನೆಲ್ಲಿ, ಅಫ್ಕೋರ್ಸ್ ಆಟೋ ಡ್ರೈವರ್ಗಳಿಗೆ ಹೆಸರು ತಂದು ಕೊಟ್ಟಂತ ಚಿತ್ರ ಆಟೋ ರಾಜ. ಅದು ನಮ್ಮ ಕರಾಟೆ ಕಿಂಗ್ ಶಂಕರ ಅವರೇ. ನಾವು ಆಟೋ ಡ್ರೈವರ್ ಪಾತ್ರನೇ, ಆದ್ರೆ ಗುರುತಿಸಿದ್ರಲ್ಲ, ಥ್ಯಾಂಕ್ಸ್. ಅಂದ್ರೆ ಈ ಮಟ್ಟಕ್ಕೆ ಜನಗಳಲ್ಲಿ ಆ ಪಾತ್ರ ಆಮೇಲೆ ಹಂಗೆ ಸೀರಿಯಲ್ ಹಂಗೆ ಇತ್ತು ಮೇಡಮ್. ಕತೆ ರಂಗೋಲಿಲಿ ನಾನೊಬ್ಬರೇ ಅಲ್ಲ, ಪ್ರತಿಯೊಬ್ಬರದ್ದು ಅಭಿ ಪಾತ್ರ ಆಗಿರ್ಬೋದು, ವಿಕ್ರಮಾದಿತ್ಯನ್ ಪಾತ್ರ ಆಗಿರ್ಬೋದು, ಅವರ ವಿಲನ್ ಆರ್ತಿ ಪಾತ್ರ, ಈ ಟೋಟಲ್ ಇಡೀ ಕಲಾವಿದರಿಗೆ ಅದ್ಭುತವಾದಂತ ಹೆಸರು. ಒಂದೊಂದು ಸಣ್ಣ ಪಾತ್ರನು ಗುರುತಿಸ್ಕೊಂಡಿದೆ ಅದರಲ್ಲಿ. ಅಂತದ್ರಲ್ಲಿ ನಮ್ಗೆ ಅಂತ ದೊಡ್ಡ ಪಾತ್ರ ಇವತ್ತಿಗೂ ಈ ಕ್ಷಣಕ್ಕೂ ರಂಗೋಲಿ ನನ್ನ ವಿಚಾರದಲ್ಲಿ ಶಾಶ್ವತವಾಗಿ ಜನಗಳ ಮಧ್ಯದಲ್ಲಿ ಇವತ್ತಿಗೂ ಉಳಿದಿದೆ. ಹೌದು. ಇನ್ನ ಈ ಧಾರಾವಾಹಿಗಳೆಲ್ಲ ಕಿರುತೆರೆಯಲ್ಲಿ ನಡೀತಾ ಇತ್ತು, ಅದಾದ್ಮೇಲೆ ಹಿರಿತೆರೆಗೆ ಕಾಲಿಟ್ಟಿದ್ ಯಾವಾಗ? ಮೊದಲನೇ ಚಿತ್ರ ಯಾವ್ದು? ನನ್ನ ಮೊದಲನೇ ಚಿತ್ರ ಬಂದು ಮೇಡಮ್ ಒಂದು ಅವಾರ್ಡ್ ಪಿಕ್ಚರ್. ಅದು ಮೈಸೂರಲ್ಲೇ ಶೂಟಿಂಗ್ ಆಗಿದ್ದು. ಒಂದು ಅವಾರ್ಡ್ ಪಿಕ್ಚರ್. ಅದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರ ಏನೋ ಒಂದೇ ಒಂದು ಶೋ, ಅಂದ್ರೆ ಅದು ಆಕ್ಚುಲಿ ಮಾಡಿದ್ದೆ ಅವಾರ್ಡ್ಗೆ ಅಂತ. ಓಕೆ, ಸರಿ ಸರಿ. ಅದರಲ್ಲೂ ಫಸ್ಟ್ ನಾನು ಮಾಡಿದ್ದು. ಆಮೇಲೆ ನಾನು ಇದು ಸುಮಾರು ಸಿನಿಮಾ, ಒಂದು 13 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಅದ್ರಲ್ಲಿ ಒಂದಷ್ಟು ಹೇಳ್ಬೇಕು ಅಂತಂದ್ರೆ ಕಮರ್ಷಿಯಲ್ ಪಿಕ್ಚರ್ ಪರಮಶಿವ, ರವಿಚಂದ್ರನ್ ಅವ್ರ ಹೀರೋ. ನಾನು ಅದರಲ್ಲಿ ಕಾಮಿಡಿ ಪಾತ್ರ, ಡೈರೆಕ್ಟ್ರು ಮಹೇಶ್ ಬಾಬು ಸರ್. ಪರಮಶಿವದಲ್ಲಿ ನಾನು ಆಕ್ಟ್ ಮಾಡಕ್ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ನಾನು ಸುವರ್ಣ ವಾಹಿನಿಲಿ. ಅಣ್ಣನ ಪಾತ್ರ ನಾನೇ ಮಾಡಿದ್ದು. ಅದಕ್ಕೆ ಡೈರೆಕ್ಟ್ರು ಮಹೇಶ್ ಬಾಬು ಸರ್. ಯಾರು ಮಹೇಶ್ ಬಾಬು ಅಂತಂದ್ರೆ ಆಕಾಶ ಅರಸು ಸಿನಿಮಾ ನಿರ್ದೇಶನ ಮಾಡಿದ್ರಲ್ಲ, ಅವರೇ ಅಣ್ಣ ತಂಗಿ ಸೀರಿಯಲ್ಗೆ ಡೈರೆಕ್ಟ್ರು. ನಾನು ಅದ್ರಲ್ಲಿ ಅಣ್ಣನ ಪಾತ್ರ ಮಾಡಿದ್ದೆ. ಆವಾಗ ಅವರು ಈ ಪರಮಶಿವ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರು. ಅದ್ರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ಇದೆ, ಕಿರ್ಚಿ ಮಾತಾಡೋದು, ಮೆತ್ತಗೆ ಮಾತಾಡೋದು, ಈ ಥರ. ಅದನ್ನ ಅಣ್ಣ ತಂಗಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಪರಮಶಿವದಲ್ಲಿ ಆ ಪಾತ್ರನ ನನಗೆ ಹಾಕಿದ್ರು. ಅದು ಮಾಡಿದ್ದು ನಾನು. ನೆಕ್ಸ್ಟ್ ಅಜಿತ್, ಚಿರಂಜೀವಿ ಸರ್ಜಾ ಅವ್ರದ್ದೊಂದು, ಅದರಲ್ಲೊಂದು ಪುಟ್ಟ ಪಾತ್ರ, ಅದೊಂದು ಪುಟ್ಟ ಪಾತ್ರ ಮಾಡಿದೆ. ಆಮೇಲೆ ಮಕ್ಕಳ ಸಿನಿಮಾ ಬಾನಾಡಿ ಅಂತ ನಮ್ಮ ನಾಗರಾಜ್ ಕೋಟೆ ಅವರ ನಿರ್ದೇಶನದಲ್ಲಿ ಮಾಡಿದ್ದು. ಅದರಲ್ಲೊಂದು ನೃತ್ಯದ ಮುಖಾಂತರ ಕನ್ನಡವನ್ನ ಎತ್ತಿಡಿಯುವಂಥ ಅದ್ಭುತವಾದಂಥ ಹಾಡು, ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಆ ಸಾಂಗ್ನಲ್ಲಿ ಯೂಸ್ ಮಾಡಿದ್ರು. ಅದರಲ್ಲೂ ಆ ಸಾಂಗು ಅಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡೋಂಥ ಅದೊಂದು. ಇನ್ನು ಮನುಷ್ಯರು ಅದ್ಭುತವಾದಂಥ ಪಾತ್ರ, ಅದು ಇನ್ನೂ ರಿಲೀಸ್ ಆಗಬೇಕು. ಇನ್ನು ರೀಸೆಂಟಾಗಿ ರಿಲೀಸ್ ಆಗಿದ್ದು GST, ಅದರಲ್ಲಿ ಗಿರ್ಜಮ್ಮನ ಮಗನ ಪಾತ್ರ. ಅದರಲ್ಲೂ ಆಟೋ ಡ್ರೈವರೇ, ಅದರಲ್ಲೂ ಕಷ್ಟಜೀವಿನೇ. ಅದು ಸುಮಾರಾಗಿ ಹೆಸರು ತಂದು ಕೊಡ್ತು ನನಗೆ. ಒಂದು ಪುಟ್ಟ ಪಾತ್ರ, ಆದರೆ ಚೊಕ್ಕವಾದ ಪಾತ್ರ. ಸುಜನ್ ಲೋಕೇಶ್ ಸಾರು ಮತ್ತು ತೇಜಸ್ವಿ ಸಾರು ಶ್ರೀಹರಿ ಕೈಲಿ ಮಾಡಿಸೋಣ ಇದ್ದ ಅಂತ ಅದು ಹೇಳಿ
ಮಾಡಿಸ್ಬೋದು. ಆಮೇಲೆ ನೆನಪಿದೆಯಾ ಅಂತ ಒಂದು ಪಿಕ್ಚರು, ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಓಕೆ. ವಿಕಿಪೀಡಿಯಾ ಅಂತ ಒಂದು ಸಿನಿಮಾ, ಅದರಲ್ಲೂ ಎಣ್ಣೆ ಮಾಸ್ಟ್ರು. ಈ ಥರ ಸುಮಾರು ಮೇಡಮ್. ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಸರಿ ಸರಿ. ಅದು ಈಗಲೇ ಬೇಡ, ಅದು ಎಲ್ಲ ಆದಮೇಲೆ ಒಂದು ಪ್ರೆಸ್ ಮೀಟ್ ಆದಮೇಲೆ ನಾನು ಹೇಳ್ತೀನಿ. ಇನ್ನು ನನ್ನ ಕನಸು ತುಂಬ ಇದೆ ಅಮ್ಮ. ಏನು ಕನಸು ಅಂತಂದರೆ, ಮೈಸೂರಲ್ಲಿ ನನ್ನ ಸ್ನೇಹಿತರದ್ದು ಒಂದು ತಂಡ ಇದೆ. ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು, ಫ್ರೆಂಡ್ಸೇನೆ. ಎಲ್ಲ ಫ್ರೀಯಾಗಿದ್ದಾಗ ಏನು ಮಾಡ್ತೀವಿ ಅಂತಂದರೆ, ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಓಕೆ. ಒಳ್ಳೊಳ್ಳೆ ಕತೆಗಳು, ಆ ಕತೆ ಈ ಕತೆ, ಸಸ್ಪೆನ್ಸ್, ಮರ್ಡರ್ ಮಿಸ್ಟ್ರಿ, ಆ್ಯಕ್ಷನ್, ಕಾಮಿಡಿ, ಈ ಥರ ತುಂಬ ಕತೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವಾರ್ಡ್ಗೋಸ್ಕರನೂ ಸಬ್ಜೆಕ್ಟ್ಗಳ ರೆಡಿ ಮಾಡಿದ್ದೀವಿ. ಓಕೆ. ಸೊ ಅನ್ನದಾತರ ಹುಡುಕ್ತಾ ಇದ್ದೀವಿ ಮೇಡಮ್. ಅನ್ನದಾತರ ಸಿಕ್ಕಿದ ತಕ್ಷಣ ನನ್ನ ನಿರ್ದೇಶನದಲ್ಲಿ ಒಳ್ಳೆ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು. ಅವಾರ್ಡ್ ಆಗಿರ್ಬೋದು, ಕಮರ್ಷಿಯಲ್ ಸಿನಿಮಾ ಆಗಿರ್ಬೋದು ಅಂತ ತುಂಬ ಆಸೆ ಇದೆ. ಆಸೆ ಭಗವಂತ ಯಾವಾಗ ನೆರವೇರಿಸ್ತಾರೋ ನೋಡ್ಬೇಕು. ನೆರವೇರುತ್ತೆ ಸರ್. ಯಾಕಂದ್ರೆ ಕಲಾವಿದ್ರು ಅಂತ ಅಂದಾಗ, ಕಲೆಗೆ ನಿಮ್ಮ ಜೀವನವನ್ನ ಮುಡಿಪಾಗಿಟ್ಟಾಗ ಖಂಡಿತವಾಗ್ಲೂ ಸರಸ್ವತಿನೂ ಅದಕ್ಕೆ ಒಲ್ದೆ ಒಲಿತಾಳೆ. ಅನ್ನದಾತರು ಕೂಡ ನಿಮ್ಗೆ ಆದಷ್ಟು ಬೇಗ ಸಿಗ್ತಾರೆ. ಇನ್ನು ಸರ್, ಅದ್ರ ಜೊತೆಗೆ ನೀವು ಬಹಳಷ್ಟು ನಾಟಕಗಳಾಗಿರ್ಬೋದು, ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ಯಾವಾಗ್ಲೂ ಕೂಡ ಚಟುವಟಿಕೆಯಿಂದ ಇರ್ತೀರಾ. ನಿಮ್ ನೋಡಿದ್ರೇನೆ ಗೊತ್ತಾಗುತ್ತೆ ಅಷ್ಟು ಆಕ್ಟಿವ್ ಆಗಿರ್ತೀರಾ ಅಂತ. ಇದಲ್ಲದೆ ಏನೇನು ಆಕ್ಟಿವಿಟೀಸ್ ಮಾಡ್ತೀರಾ ಸರ್? ಸಂಪೂರ್ಣ ಕಾಲ ಡೈರೆಕ್ಷನ್ ಮಾಡ್ತೀನಿ ಮೇಡಮ್. ಓಕೆ. ನಾನು ಆಗ್ಲೇ ನಿಮಗೆ ಗೊತ್ತಿಲ್ಲ, DD1 ಕಾಲದಲ್ಲೇ ಸುಮಾರು ಸೀರಿಯಲ್ಗಳನ್ನ ನಿರ್ದೇಶನ ಮಾಡಿದ್ದೀನಿ ನಾನು. ನಮ್ಮ ಭಂಡಾರಿ ಸರ್ ಅವ್ರ ಹತ್ರನೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು, ಅವ್ರ ಹತ್ರನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದು, ಅವ್ರ ಹತ್ರನೇ ಎಪಿಸೋಡ್ ಡೈರೆಕ್ಟರ್ ಆಗಿದ್ದು. ಭಂಡಾರಿ ಸರ್ ಏನು ಮಾಡೋರು ಅಂದರೆ, ನನ್ನ ಮೇಲೊಂದು ನಂಬಿಕೆ, ಫಸ್ಟ್ ಕೆಲಸ ನೋಡ್ತಾರೆ ಅವರು. ಭಾಳ ಫಾಸ್ಟು, ಭಾಳ ಸ್ಟ್ರಿಕ್ಟು, ಸ್ವಲ್ಪ ಕೋಪ ಜಾಸ್ತಿ. ಆ ಕೋಪ ಇರೋ ಕಡೆ ಪ್ರೀತಿ ಇರುತ್ತಲ್ಲಮ್ಮ, ಕಲಿಬೇಕು ಅಂತ. ಆಮೇಲೆ ನನ್ನ ಕೆಲಸ ನೋಡಿ ನೋಡಿ ಕೆಲವು ಸಮಯ ಏನು ಮಾಡೋರು ಅಂದರೆ, ಅಥವಾ ಅವ್ರು ಬರಿತಾ ಕೂತ್ಬಿಡೋರು ಭಂಡಾರಿ ಸರ್. ಅರೇ ಆ ಶಾರ್ಟ್ ತಗೊಳ್ಳೋ, ನಿಮಗೆ ಬಿಟ್ಬಿಡೋರು, ನನಗೆ ಬಿಟ್ಬಿಡೋರು. ಅದು ಏನೋ ಒಂದು ಕಾನ್ಫಿಡೆನ್ಸು. ಆಮೇಲೆ ಶಾರ್ಟ್ ತಗೊಂಡ್ಮೇಲೆ ತೋರಿಸುವೆ ಅವ್ರಿಗೆ. ಓಕೆ ಚೆನ್ನಾಗಿ ಮಾಡಿದ್ಯಾ ಕಣ ಮೇಡಮ್. ನಿರ್ದೇಶನ ಅವ್ರ ಹತ್ರನೇ ಅಸಿಸ್ಟೆಂಟ್, ಸಹಾಯಕ ನಿರ್ದೇಶಕ, ಸಹ ನಿರ್ದೇಶಕ, ಸಂಚಿಕೆ ನಿರ್ದೇಶಕ ನಾನು ಭಂಡಾರಿ ಸರ್ ಹತ್ರನೇ ಆಗಿದ್ದು. ಆ ಒಂದು ಅನುಭವದಲ್ಲಿ ಅವರ ಒಂದು ಸುಮಾರು ಧಾರಾವಾಹಿಗಳೆಲ್ಲ ಸಂಚಿಕೆ ನಿರ್ದೇಶನ ಮಾಡಿದ್ದೀನಿ. ಸುಮಾರು 45 ಹಳ್ಳಿಗಳಲ್ಲಿ ನಾಟಕನ ನಿರ್ದೇಶನ ಮಾಡಿದ್ದೀನಿ. ಅದು ನನಗೆ ತುಂಬ ಇಷ್ಟ. ಅವ್ರ ಮುಗ್ಧತೆ, ಹಳ್ಳಿಯವ್ರ ಪಾಪ ಅವ್ರಿಗೇನೋ ಕಲಿಬೇಕು ಅಂತ ಆಸೆ. ಅದು ನಾನು ಹೋಗಿ ಅವ್ರಿಗೆ ನಾಟಕ ಹೇಳ್ಕೊಡೋದು, ಅವರೊಂದು ಊರಬ್ಬ ಜಾತ್ರೆಗೆಲ್ಲ ನಾಟಕ ಮಾಡಿಸೋದು, ಡೈರೆಕ್ಷನ್ ಮಾಡಿ. ಇತ್ತೀಚೆಗೆ ಅದು ಕಮ್ಮಿ ಆಯ್ತು ಮೇಡಮ್. ಸರ್, ಇನ್ನು ಅದೇ ನಾಟಕಗಳು ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಈಗ ರೀಲ್ಸು, ಶಾರ್ಟ್ಸು, ಮೊಬೈಲಲ್ಲೇ ಮುಳುಗೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ನಾಟಕನ ಮತ್ತೆ ಜನರಲ್ಲಿ ಅದ್ರ ಬಗ್ಗೆ ಒಂದು ಏನ್ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಬರಬೇಕು ಅನ್ನೋ ನೆಪದಲ್ಲಿ ನೀವೇನಾದ್ರೂ ಮಾಡ್ತಾ ಇದ್ದೀರಾ? ನಾಟಕಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ? ಯಾವತ್ತು ರಂಗಭೂಮಿನ ಯಾವ್ದು ಬೀಟ್ ಮಾಡಕ್ಕಾಗಲ್ಲ. ಬಟ್ ಈ ಅಭಿರುಚಿ ಏನಾಗಿದೆ ಅಂತಂದ್ರೆ, ಡಿಜಿಟಲ್ ಪ್ರಪಂಚ ನಿಮಗೆ ತೆಗೆದ್ರೆ 24 ಗಂಟೆ ಅದರಲ್ಲೇ ಮುಳುಗಿರ್ತಾರೆ. ಅವ್ರನ್ನ ರಂಗಭೂಮಿಗೆ ಮತ್ತೆ ಕರ್ಕೊಂಬರ್ಬೇಕು ಅಂತಂದ್ರೆ ಕಷ್ಟ. ಅದಕ್ಕೆ ಏನು ಮಾಡ್ಬೋದು ಅಂತಂದ್ರೆ, ಒಂದು ಕಾಲದಲ್ಲಿ ಗಣಪತಿ ಫಂಕ್ಷನ್ನು, ಒಂದು ಸಂಘ ಸಂಸ್ಥೆಗಳು ಗಣಪತಿನ ಕೂರಿಸಿ ಅದು ಕಾರ್ಯಕ್ರಮಗಳನ್ನ ಮಾಡಿಸೋರು, ಒಂದೊಂದು ತಿಂಗಳು ಕೂರಿಸೋರು. ಹೌದು. ಅವಾಗ ನಾಟಕಗಳು ನಡೀತಿತ್ತು. ಅವಾಗ ಮನೋರಂಜನೆ ಬಂದರೆ ನಿಮಗೆ ನಾಟಕ, ಸಿನಿಮಾ ಇಷ್ಟೇ. ಆಮೇಲೆ ಸೀರಿಯಲ್ ಶುರು ಆಗಿದ್ದು. ಈಗ ನಿಮಗೆಲ್ಲ ಫೋನಲ್ಲೇ ಸಿಗುತ್ತಲ್ಲಮ್ಮ. ಅಭಿರುಚಿ ಕಮ್ಮಿ ಆಗಿದೆ. ಮತ್ತೆ ಜನ ರಂಗಭೂಮಿಗೆ ಬರ್ತಾರೆ, ಬಟ್ ಅದು ಚಕ್ರ ಸ್ವಲ್ಪ ನಿಧಾನ ತಿರುಗಬೇಕು. ನೋಡೋಣಮ್ಮ. ಯಾಕಂತಂದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ, ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಓಡ್ತಾ ಇದೆ. ಹೌದು. ಚಿತ್ರರಂಗದವರು ನನ್ನ ಸಮೇತ ಆಫ್ಟರ್ ಕರೋನಾ ಎದ್ದೇಳಕ್ಕೆ ಭಾಳ ಕಷ್ಟ ಆಗ್ತಿದೆಯಮ್ಮ. ಯಾಕೆ ಅಂತಂದ್ರೆ ಕರೋನಾ ಮುಂಚೆ ಚೆನ್ನಾಗಿತ್ತು. ಕರೋನಾ ಆದ್ಮೇಲೆ ಏನಾಯ್ತು ಅಂತಂದ್ರೆ, ಡಬ್ಬಿಂಗ್ ಸೀರಿಯಲ್ಸ್ ಶುರು ಆಯ್ತು ಟಿವಿಲಿ. ಯಾಕಂದ್ರೆ ಲೈವ್ ಶೂಟಿಂಗ್ ಮಾಡಂಗಿಲ್ಲ, ಲಾಕ್ಡೌನ್ ಆಗಿತ್ತು. ಮನೇಲಿ ಚಾನಲ್ ನಡಿಲೇಬೇಕು. ಅವಾಗ ಡಬ್ಬಿಂಗ್ ಸೀರಿಯಲ್ ಶುರು ಮಾಡಿದ್ರು. ಎಂಟರ್ಟೈನ್ಮೆಂಟ್ ಬೇಕೇ ಬೇಕಾಗಿತ್ತು, ಮನೆಯಿಂದ ಈಚೆ ಬರಂಗಿಲ್ವಲ್ಲ. ಡಬ್ಬಿಂಗ್ ಸೀರಿಯಲ್ಸ್ ಜನ ಹೊಂದ್ಕೊಂಡ್ರು. OTT ಸ್ಟ್ರಾಂಗ್ ಆಯ್ತು. ಅದೇನಾಗೋಯ್ತು ಅಂದ್ರೆ, ಫೋನಲ್ಲಿ ಇನ್ನೂ ನಿಮಗೆ ಏನು ಬೇಕು ಅಲ್ಲೇ ಸಿಗುತ್ತೆ. ಜನ ಥಿಯೇಟರ್ ಬರೋದಕ್ಕೆ ಈಗ ಸೂಪರ್ ಸ್ಟಾರ್ಗಳು ಒಂದಷ್ಟು ಸಿನಿಮಾ ಮಾಡ್ತಿದ್ದಾರೆ. ಬಟ್
ಸಣ್ಣ ಪುಟ್ಟ ಬಜೆಟ್ ಅವರು ಒಂದಷ್ಟು ಸಿನಿಮಾ ಮಾಡ್ತಿದಾರಲ್ಲಮ್ಮ, ಅವ್ರನ್ನ ಜನನ ಥಿಯೇಟ್ರಿಗೆ ಕರಿಬೇಕು ಅಂತಂದರೆ ಅದು ಇನ್ನೂ ಏನೇನು ದಾರಿ ಓಡಿಸ್ಬೇಕು ಅದು ಇನ್ನೂ ಸರಿ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿನಿಮಾ ಮಾಡೋದೆಷ್ಟು ಮುಖ್ಯನೋ ಪ್ರಚಾರ ತುಂಬ ಮುಖ್ಯ. ಈಗ ಮೌತ್ ಟಾಕಿಂದ ಜನ ಬರಬೇಕೇ ಹೊರತು, ಈಗ ನಾಳೆ ನಾನೇ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು ಸಹ ಜನಗಳನ್ನ ಕುತ್ಕೆ ಪಟ್ಟಿ ಹಿಡಿದು ನಾ ಸಿನಿಮಾ ಮಾಡಿದ್ದೀನಿ ನೋಡಬಾರ ಅಂತ ಹೇಳಿದ್ರೆ ಹೋಗಲ್ಲು ನೋಡಿದ್ರೆ ನೋಡ್ತಿಲ್ಲ ನನ್ನ ಇಷ್ಟ. ಯಾಕಂದ್ರೆ ಜನಗಳು ಅವ್ರ ಇಷ್ಟ, ನಾವು ಅವ್ರ ತಲೆ ಬಾಗ್ಬೇಕು, ಅವ್ರ ಇಷ್ಟ, ಅವ್ರಿಗೆ ಯಾವಾಗ ಇಷ್ಟ ಆಗಬೇಕು ಮೌತ್ ಟಾಕ್. ಬರಯ್ಯ ಈ ಸಿನಿಮಾ ಚೆನ್ನಾಗಿದೆ ಬನ್ನಿ ಬನ್ನಿ ಈ ಥರನೇ ಹೋಗ್ಬೇಕೇ ಹೊರತು. ಬಟ್ ಸದ್ಯಕ್ಕೆ ಸ್ವಲ್ಪ ಕಷ್ಟವಾದ ಸ್ಥಿತಿಲೇ ಇದೆ ಮೇಡಮ್ ಚಿತ್ರರಂಗ, ಭಾಳ ಕಷ್ಟ ಇದೆ. ಎದ್ದೇಳಬೇಕು, ಯಾಕಂದರೆ ಅದರಿಂದ ಸಾವಿರಾರು ಜನ ಊಟ ಮಾಡ್ತಿದ್ದಾರೆ. ಈಗ ನನ್ನೇ ತಗೊಳ್ಳಿ, ನಾನು BSc ಗ್ರಾಜ್ಯುಯೇಟು, ನಾನು ಓದಿರೋದಕ್ಕೂ ನಾನು ಇರೋ ಫೀಲ್ಡ್ಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನಾನು ಊಟ ಮಾಡ್ತಿರೋದು ಕಲೆಯಲ್ಲಿ 35 ವರ್ಷ ಈ ಫೀಲ್ಡಲ್ಲಿ ಬಂದಾಗೋಯ್ತು ನಾನು. ಇವಾಗ ಬೇರೆ ಹಿಂದೆ ಏನು ತಿರುಗಲಿ ಮೇಡಮ್, ನೀವು ನಂಬಲ್ಲ, 3 ವರ್ಷ ಲಾಕ್ಡೌನ್ ಟೈಮಲ್ಲಿ ಮನೇಲಿ ಕೂತಿರೋದು. 3 ವರ್ಷ ಬಾಡಿಗೆ ಕಟ್ಟಲೇಬೇಕಾ, ನಿತ್ಯ ಜೀವನ ನಡಿಲೇಬೇಕಾ, EMI ಕಟ್ಟಲೇಬೇಕಾ, ಕಮಿಟ್ಮೆಂಟ್ಗಳು ಚೀಟಿ ಕಟ್ಬೇಕು, ಏನಿರುತ್ತೋ ಏನೇನು ಚೆನ್ನಾಗಿದ್ದಾಗ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಲಾಕ್ಡೌನ್ ಬಂತು ಅಂತ ಅವ್ರು ಕೇಳಲ್ವಲ್ಲ, ಏನು ಮಾಡ್ತೀರಿ? ಸಾಲ ಸಾಲ ಸಾಲ. ಮೇಡಮ್ ನೀವು ನಂಬಲ್ಲ, ಆಟೋ ಓಡ್ಸೋಕೆ ಯೋಚನೆ ಮಾಡಿದ್ದೀನಿ, ಜೀವನ ಮಾಡಬೇಕಲ್ಲ. ಯಾಕೆ ರಂಗೋಲಿ ಸೀರಿಯಲಲ್ಲಿ ಆಟೋ ಓಡಿಸಿದ್ದೀನಲ್ಲ ನಾನು, ನಿಜ ಜೀವನದಲ್ಲೂ ಆಗಲಿ. ಬಟ್ ಆಟೋಗೆ 3 ವೀಲರ್ಗೆ DL ಇಲ್ಲ, 4 ವೀಲರ್ ತಗೋಬೇಕು, ಲೋನ್ ಕೂಡ ಸಿಗಲ್ಲ ಅಂತ ಹೇಳ್ತಾರೆ ಸರ್. ಲೋನ್ ಅಂದ್ರೆ ಎಲ್ಲಿ ಮೇಡಮ್, ಬಡ್ಡಿ ಸಾಲ ಜನಗಳ ಹತ್ರ. ಕಲಾವಿದ್ರಿಗೆ ಲೋನು ಕೂಡ ನಾವು ಹೆಸರಿಗೆ ಕಲಾವಿದರು ಜನಗಳನ್ನ ರಂಜಿಸ್ತೀವಿ, ಲೋನು ಏನು ಕೇಳಬೇಡಿ. ಯಾಕಂದ್ರೆ ನಮ್ದು ಅನ್ಸೆಕ್ಯೂರ್ಡ್ ಲೈಫ್ ಮೇಡಮ್. ಈಗ ನಮ್ಗೇನು ಈಗ ನಾಳೆ ನನಗೆ ಸೀರಿಯಲು ಇಲ್ಲ, ಸಿನಿಮಾ ಇಲ್ಲ, ಏನೂ ಇಲ್ಲ ಅಂದ್ರೆ ನನಗೇನು ಪೆನ್ಷನ್ ಬರುತ್ತಾ? ಅನ್ಸೆಕ್ಯೂರ್ಡ್ ಲೈಫ್ ಕಲಾ ಜೀವನ. ಸರಸ್ವತಿ ಕೆಲವ್ರನ್ನ ಆಕಾಶಕ್ಕೆ ಕರ್ಕೊಂಡು ಹೋಗ್ತಾರೆ, ಕೆಲವ್ರನ್ನ ಇಲ್ಲೇ ಇಟ್ಟಿರ್ತಾರೆ, ಕೆಲವ್ರು ಅಲ್ಲಿ ಬರ್ತಾರೆ. ಆ ಥರ ಇದ್ದಾಗ ಬೊಂಡ ಬಜ್ಜಿನಾದರೂ ಮಾರೋಣ ಅಂತೆಲ್ಲ ಯೋಚನೆ ಮಾಡಿದ್ದೀನಿ ಆ ಟೈಮಲ್ಲಿ. ಈ ಥರ ಎಷ್ಟೋ ಜನ ಕಲಾವಿದರು ಯೋಚನೆ ಮಾಡಿದರೆ ಇವತ್ತಿಗೂ ಆವತ್ತು ಫೀಲ್ಡ್ ಬಿಟ್ಟು ಎಷ್ಟೋ ಜನ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇವತ್ತಿಗೂ ಮತ್ತೆ ಫೀಲ್ಡ್ಗೆ ಬಂದಿಲ್ಲ. ಹೌದು. ಹೀಗೆ ಈಗ ಟೆಕ್ನಾಲಜಿ AI ಬಂದಿದೆ, ಸೊ ಕಂಪ್ಲೀಟ್ ಆಗಿ ಒಂಥರ ಸ್ಟಕ್ ಫೀಲ್ ಆಗೋಗ್ಬಿಟ್ಟಿದೆ. ಬಟ್ ಇವತ್ತಲ್ಲ ನಾಳೆ ಸರಸ್ವತಿ ಕೈ ಬಿಡಲ್ಲ ಅನ್ನೋ ಛಲದಲ್ಲೇ ಇದ್ದೀನಿ ಮೇಡಮ್, ನಡೀತಿದೆ. ಯಾಕಂದರೆ ನಾ ತಾಯಿ ನಂಬಿದ್ದೀನಿ, ತಾಯಿ ಮಡ್ಲಲ್ಲೇ ಇವತ್ತು ಅದು 1 ತುತ್ತೋ 2 ತುತ್ತೋ 1 ಬಕೀಟು 1 ಅಂಡೇನೋ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಊಟ ಮಾಡ್ಕೊಂಡು. ಖಂಡಿತ ಮೇಡಮ್, ಖಂಡಿತ ಖಂಡಿತ. ಯಾಕಂದರೆ ನಮ್ಗೆ ಬೇರೆ ಫೀಲ್ಡ್ ಗೊತ್ತಿಲ್ಲ, ಇಲ್ಲೇ ಈಸ್ಬೇಕು, ಇಲ್ಲೇ ಜಯಿಸ್ಬೇಕು. ಸರಿ, ನಾ ಕೊನೆಯದಾಗಿ ಈಗಿನ ಯೂತ್ಸ್ಗೆ ಅಥವಾ ಕಲಾವಿದರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಲಾವಿದರಿಗೆ ಹೇಳೋಷ್ಟು ದೊಡ್ಡವನಲ್ಲ ಮೇಡಮ್, ಇನ್ ಜನರಲ್ ಹೇಳ್ಬೋದು, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಾವಿರೋದು ಕರ್ನಾಟಕದಲ್ಲಿ, ನಮ್ಮದು ಸೀಮಿತ ಮಾರುಕಟ್ಟೆ. ಬಟ್ ಆದರೆ ಈಗ ದೊಡ್ಡ ದೊಡ್ಡ ಚಿತ್ರಗಳು ಹೋಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಆದರೆ ಎಲ್ಲರೂ ಅದೇ ಥರ ಸಿನಿಮಾ ಮಾಡೋಕ್ಕಾಗಲ್ಲ. ಸೀರಿಯಲ್ ಸಿನಿಮಾ ಎರಡೂ ಇದೆ. ಮೊಬೈಲ್ ನೋಡಿ ಕಡಿಮೆ ನೋಡಿ, ಯಾಕಂತಂದರೆ ನೀವು ಮೊಬೈಲ್ ನೋಡ್ತಾ ಕೂತ್ಬಿಟ್ರೆ ನಮ್ಮಂಥ ಕಲಾವಿದರು ಊಟ ಹೇಗೆ ಮಾಡೋದು? ನೀವು ಸಿನಿಮಾಗೆ ಬಂದಿರ್ತಾನೆ ನಮ್ಗೆ ಊಟ, ನೀವು ಸೀರಿಯಲ್ ನೋಡಿದಿರ್ತಾನೆ ನಮ್ಗೆ ಊಟ. ಒಂದು ಸೀರಿಯಲ್ ಶುರುವಾದರೆ 100ರಿಂದ 150 ಸಂಸಾರ ಊಟ ಮಾಡುತ್ತೆ. ಒಂದು ಸಿನಿಮಾ ಶುರುವಾದರೆ 300ರಿಂದ 400 ಸಂಸಾರ ಊಟ ಮಾಡುತ್ತೆ. ಅದಕ್ಕೆ ಅನ್ನ ಹಾಕೋರು ನೀವು, ಅನ್ನದಾತರು ನೀವು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳೇ, ನಿರ್ಮಾಪಕರಿಗೆ ಅನ್ನದಾತರೇ ಅಂತಿದ್ರು. ನಾನು ನಿಮ್ಮನ್ನು ಕೇಳ್ಕೊತಾ ಇರೋದಿಷ್ಟೇ, ಕರ್ನಾಟಕದ ಪೂಜ್ಯ ಅನ್ನದಾತರೇ, ಪುಟ್ಟ ಕಲಾವಿದ ಮೈಸೂರು ಶ್ರೀಹರಿ ಕೇಳ್ಕೊತಾ ಇದ್ದೀನಿ, ಕನ್ನಡ ಸಿನಿಮಾ ಕನ್ನಡ ಚಿತ್ರಮಂದಿರದಲ್ಲೇ ಬಂದು ನೋಡಿ, ಧಾರಾವಾಹಿಗಳನ್ನ ನೋಡಿ. ಮನೋರಂಜನೆ ಬೇಕು, ಮೊಬೈಲಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸಿ. ಯಾಕೆಂತಂದರೆ ರೇಡಿಯೇಷನ್ನು ಕಣ್ಣಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳ್ತೀನಿ ನಿಮ್ಮಿಷ್ಟ, ಬಟ್ ನೀವು ಥಿಯೇಟ್ರಿಗೆ ಬಂದರೆ, ನೀವು ಸೀರಿಯಲ್ ನೋಡಿದ್ರೆ, ನೀವು ನಾಟಕ ನೋಡಿದ್ರೆ ಕಲಾವಿದರಿಗೆ ತಂತ್ರಜ್ಞರಿಗೆ ಊಟ. ಯಾಕೆಂದರೆ ನಮಗೆ ಅನ್ನದಾತರು ನೀವು, ಪೂಜ್ಯ ಅನ್ನದಾತರೆ. ಕಲಾವಿದರನ್ನ, ನಮ್ಮ ಚಿತ್ರರಂಗನ, ರಂಗಭೂಮಿನ, ಕಿರುತೆರೆನ ಕಾಪಾಡಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಿಮ್ಮ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನನಗೋಸ್ಕರ 1 hour ಟೈಮ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ನನ್ನ ಕಡೆಯಿಂದ, ನನ್ನ ವಾಹಿನಿ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ತುಂಬ ಹೃದಯ ಧನ್ಯವಾದಗಳು ಮೇಡಮ್. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.